ನಮಸ್ತೆ ಕರುನಾಡು. ಬೆಳಿಗ್ಗೆ ಎದ್ದರೆ ರಾತ್ರಿ ಯಾವಾಗಾಗುತ್ತೋ ಅಂತ, ರಾತ್ರಿಗೆ ಆದರೆ ಬೆಳಿಗ್ಗೆ ಯಾವಾಗ ಬರುತ್ತೋ ಅಂತ ಕಾಯೋ ಈ ಬೆಂಗಳೂರು ಬಿಟ್ಟು ನಾನು ಹೊಟ್ಟಿದ್ದೆ ಪ್ರಕೃತಿ ಮಧ್ಯದಲ್ಲಿರುವ ಶಾಂತಿ ನಿವಾಸ ಆಗಿರುವ ಶೃಂಗೇರಿಯ ಶಾರದಾಂಬ ಸನ್ನಿಧಿಗೆ. ಪಬ್ಬ ಪಾಟಿನ, ವೀಕೆಂಡ್ಸ ಹ್ಯಾಂಗ್ಔಟ, ಯಾವುದು ಬೇಡ ಅನ್ನೋಷ್ಟು ನೆಮ್ಮದಿನ ಈ ಸ್ಥಳ ನಿಮಗೆ ಕೊಡುತ್ತೆ. ಸುಮಾರು 8ನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯ ಗುರುಗಳು ಕೊಟ್ಟಂಥ ಕೊಡುಗೆಯೇ ಈ ಶೃಂಗೇರಿ ಶಾರದಾ ಪೀಠ. ನಂತರ ದಿನಗಳಲ್ಲಿ ಅಂದರೆ ಸುಮಾರು 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಮತ್ತು ಶ್ರೀ ವಿದ್ಯಾರಣ್ಯ ಗುರುಗಳು ಈ ಪೀಠದಲ್ಲಿ ಶಾರದಾಂಬೆಯ ಚಿನ್ನದ ಪ್ರತಿಮೆ ಸ್ಥಾಪಿಸುವ ಮುಖಾಂತರ ಇದಕ್ಕೆ ಇನ್ನಷ್ಟು ಮೆರುಗು ತಂದುಕೊಟ್ಟವರು. ಶೃಂಗೇರಿ ಅಂತ ಅಂದ ಕೂಡಲೇ ನೆನಪಾಗೋದೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಇಲ್ಲಿ ಮಕ್ಕಳಿಗೆ ಮೊದಲ ಅಕ್ಷರಾಭ್ಯಾಸ ಮಾಡಿಸಿದರೆ ಸರಸ್ವತಿ ಅನುಗ್ರಹ ಸಿಗುತ್ತೆ ಅನ್ನೋದು ಧಾರ್ಮಿಕ ನಂಬಿಕೆ. ಶೃಂಗೇರಿಯಲ್ಲಿ ನಮ್ಮ ಪುರಾತನದ ಕಲೆ ಸಂಸ್ಕೃತಿ ನೋಡೋದು ಮಾತ್ರ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿ ನೋಡಿ ನೀವು ಅಚ್ಚರಿ ಪಡ್ತೀರ. ಇಲ್ಲಿ ಬನ್ನಿ, ಈಗ ನಮ್ಮ ಅಣ್ಣ ತಮ್ಮಸ್ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಯ್ ಮಾಡ್ರೋ ಎಲ್ಲರೂ. ತಂಪಾದ ಗಾಳಿ, ತಣ್ಣನೆ ನೀರು, ನೀರಲ್ಲಿ ಜಾಲಿಯಾಗಿರೋ ಮೀನುಗಳು. ಈ ಮೀನುಗಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತೋ ಏನೋ. ಇಲ್ಲಿನ ಜನ ಇವುಗಳನ್ನ ದೈವದ ಮೀನು ಅಂತ ಹೇಳ್ತಾರೆ. ಅರೆ, ಇಲ್ಲೇನೋ ಹೊಸ್ದಾಗಿದೆ, ಟ್ರೈ ಮಾಡೋಣ. ಮರ್ಯಾದೆ ಉಳಿಸ್ಬಿಟ್ಟಪ್ಪ ದೇವ್ರೆ. ಶೃಂಗೇರಿ ಕೇವಲ ದೇವಾಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿನ ಗುರುಕುಲದ ಆಚಾರ ವಿಚಾರಗಳು ಸನಾತನ ಧರ್ಮದ ಧಾರ್ಮಿಕತೆಯನ್ನು ಇನ್ನೂ ಜೀವಂತವಾಗಿ ಉಳಿಸ್ಕೊಂಡಿವೆ. ಈಗ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಸನ್ಸೆಟ್ ನೋಡಿಕೊಂಡು ಸ್ಪೈಸಿಯಾಗಿರೋ ಚುರುಮುರಿ ಜೊತೆ ಚಿಲ್ಲಾಗಿರೋ ಮಡಿಕೆ ಸೋಡಾ ಟ್ರೈ ಮಾಡಿದೆ. ಆಮೇಲೆ ಕಳಶೇಶ್ವರ ದೇವಾಲಯಕ್ಕೆ ಹೋಗಿ ಶಿವಪ್ಪನಿಗೆ ಕೈ ಮುಗಿದು ಚಿಕ್ಕಮಂಗ್ಳೂರು ಚಳಿಗೆ ಫೈರ್ ಕ್ಯಾಂಪ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಇಡ್ಲಿ ಜೊತೆ ಬಿಸಿ ಬಿಸಿ ಕಾಫಿ ಕುಡಿದು ನನ್ನ ಪಯಣ ನೇತ್ರಾವತಿ ಚಾರಣದ ಕಡೆ ಶುರುವಾಯಿತು. ಹಾಯ್, ಎಲ್ಲೋ, ಗುಡ್ ಮಾರ್ನಿಂಗ್. ನಿಮಗೇನಾದರೂ ಇಲ್ಲಿಗೆ ಬರೋ ಪ್ಲ್ಯಾನ್ ಇದ್ದರೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಮೊದಲೇ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿ ಬನ್ನಿ. ಇಲ್ಲಾಂದರೆ ಇಲ್ಲಿ ನಿಮಗೆ ಅಲೋನೇ ಮಾಡಲ್ಲ. ನಾನು ಶುರು ಮಾಡೋ ಮುಂಚೆ ಕೇಳಿದೆ ಇಲ್ಲಿ ಹುಲಿ ಸಿಂಹ ಏನಾದರೂ ಉಂಟಾ ಅಂತ. ಆಗ ನಮ್ಮ ಗೈಡ್ ಫುಲ್ ಖುಷಿಲಿ ಹೇಳಿದ್ರು, ಅವುಗಳಿಗೂ ನಮಗೂ ಮಾತುಕತೆ ಆಗಿದೆ, ಹಾಗೆರೆ ದಾಟಿ ನಾವು ಹೋಗಲ್ಲ, ಅವು ಕೂಡ ಬರಲ್ಲ ಅಂತ. ಟ್ರೆಕ್ ಶುರು ಮಾಡಿ ಸ್ವಲ್ಪ ದೂರದಲ್ಲೇ ಚಿಕ್ಕ ಚಿಕ್ಕ ವಾಟರ್ ಫಾಲ್ ಸಿಗುತ್ತೆ. ಈಗ ನಾವು ತಲುಪಿರೋದು ನಮ್ಮ ಫಸ್ಟ್ ವಾಟರ್ ಫಾಲ್. ಇಲ್ಲಿ ನೀವೇನಾದರೂ ಊಟ ಕ್ಯಾರಿ ಮಾಡಿದ್ರೆ ಊಟ ಕೂಡ ಮಾಡ್ಬೋದು. ಇದು ಪಾರ್ಟ್ ಆಫ್ ಟ್ರೆಕ್ಕಿಂಗ್ ಆಗಿರುತ್ತೆ. ಇದೇ ರೀತಿ ನಿಮಗೆ ಟ್ರಕ್ ಮಧ್ಯೆ ವಾಟರ್ ಫಾಲ್ ಸಿಗ್ತಾನೆ ಇರುತ್ತೆ. ಈ ಕಾಡು ಬೆಟ್ಟ ವಾಟರ್ಫಾಲ್ ಎಲ್ಲ ನೋಡಿ ಇಲ್ಲೇ ಸೆಟಲ್ ಆಗಿಬಿಡೋಣ ಅಂದ್ಕೊಂಡೆ. ಆದರೆ ಈ ಜಾಗ ಎಲ್ಲ ಮಾರಾಟಕ್ಕಿಲ್ವಂತೆ. ಹಾಗೇನಾದರೂ ತೊಗೊಂಡಿದ್ರೆ ಗೆಡ್ಡೆ ಗೆಣಸು ತಿನ್ಕೊಂಡು ಮಾರ್ನಿಂಗ್ ಟ್ರಕ್ ಮಾಡಿಕೊಂಡು ಇಲ್ಲೇ ಇರ್ತಾಯಿದ್ದೆ. ಈ ಜಾಗನೇ ಹಂಗೆ ಕಣ್ರಿ, ಒಂದು ಸಾರಿ ಇಲ್ಲಿಗೆ ಬಂದರೆ ವಾಪಸ್ ನಿಮ್ಮನ್ನ ಕಳಿಸೋದೇ ಇಲ್ಲ. ಅಷ್ಟಕ್ಕೂ ಗಿಡ ಮರಗಳನ್ನ ಫ್ರೆಂಡ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಒಳ್ಳೆಯದೇ ತಾನೇ ಆಗುತ್ತೆ. ಈಗ ನಾವು ಹೋಗ್ತಿರೋ ವಾಟರ್ಫಾಲ್ ನೇತ್ರಾವತಿ ನದಿ ಉಗಮ ಆಗೋ ಸ್ಥಳದಿಂದ ಶುರುವಾಗಿ ಇಲ್ಲಿಂದ ಹರಿದು ಮುಂದೆ ಉಪ್ಪಿನ ಅಂಗಡಿ ಸ್ಥಳದಿಂದ ಕುಮಾರಧಾರ ರಿವರ್ ಜೊತೆಯಾಗಿ ಕೊನೆಗೆ ಅರಬ್ಬಿ ಸಮುದ್ರ ಸೇರುತ್ತೆ. ಎಲ್ಲ ವಾಟರ್ಫಾಲ್ಗಿಂತ ಈ ವಾಟರ್ಫಾಲ್ ತುಂಬ ಸುಂದರವಾಗಿದೆ. ನಾನಂತೂ ಇಲ್ಲಿ ಸಖತ್ ಎಂಜಾಯ್ ಮಾಡಿದೆ. ಹಬ್ಬ, ಎಷ್ಟು ಬಿಸಿಲು!
ಇನ್ನು ಎಷ್ಟು ದೂರ ಇದೆ ಅಂತ ಗೈಡ್ನ ಕೇಳಿದ್ರೆ ಸ್ವಲ್ಪ ದೂರನೇ ಅಂತ ಹೇಳಿದ್ರು. ಆದರೆ ಟ್ರಕ್ ಶುರುಲು ಇದನ್ನೇ ಹೇಳಿದ್ರು. ನನಗೆ ನಂಬಿಕೆನೇ ಹೋಯಿತು. ಅದಕ್ಕೆ ಜೈ ಆಂಜನೇಯ ಅಂತ ಟ್ರಕ್ನ ಕಂಟಿನ್ಯೂ ಮಾಡಿದೆ. ಕೊನೆಗೂ ಸುಮಾರು 3 ಗಂಟೆ ಟ್ರಕ್ ಮಾಡಿ ಚಾರಣದ ತುದಿ ತಲುಪಿದ್ದಾಯಿತು. ದಾರಿ ಮಧ್ಯೆ ಎಷ್ಟೇ ಸ್ಟ್ರಗಲ್ ಆದರೂ ಕೊನೆ ವ್ಯೂ ನೋಡಿದಾಗ ಆಗೋ ಖುಷಿ ಇಲ್ಲಿ ಬಂದವ್ರಿಗೆ ಗೊತ್ತು. ನೋಡುವಷ್ಟುದ್ದಕ್ಕೂ ಹಸಿರು, ಕೈಗೆ ಸಿಗೋ ಹಾಗೆ ಕಾಣೋ ಮೋಡಗಳು, ಟೋಟಲಿ ಪೈಸಾ ವಸಲ್ ಟ್ರಕ್ ಅಂತ ಹೇಳ್ತೀನಿ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಿಸಿಲು ಜಾಸ್ತಿ ಆಯಿತು ಅಂತ ಹಾಗೆ ಸುತ್ತ ಇರೋ ಹಸಿರು ಪ್ರಪಂಚಕ್ಕೆ ಬಾಯಿ ಹೇಳಿ ಕೆಳಗಡೆ ಬಂದೆ. ಹೋಮ್ ಸ್ಟೇಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ದಾರಿ ಮಧ್ಯೆ ಫೋಟೋ ಶೂಟ್ ಮಾಡಿಕೊಂಡು ಮುಂದಿನ ನಮ್ಮ ಪಯಣ ಶುರುವಾಗಿದ್ದೆ ಇಲ್ಲಿಗೆ ಸಮೀಪ ಆಗೋ ಹೊರನಾಡು ಅನ್ನಪೂರ್ಣೇಶ್ವರಿ ಕಡೆ. ದೇವಿ ದರ್ಶನ ಮಾಡಿ ನಮ್ಮ ಪ್ರವಾಸಕ್ಕೆ ಟೆಂಪ್ರವರಿ ವಿದಾಯ ಹೇಳಿ ಮನೆ ಕಡೆ ಹೊರಟೆ. ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಆಮೇಲೆ ಊರಲ್ಲಿರೋ ಬಜರಂಗಿಗೆ ನಮಸ್ಕಾರ ಮಾಡಿ ಮುಂದಿನ ವರ್ಷವೂ ನನ್ನ ಲೈಫ್ ಹೀಗೆ ಬ್ರೈಟ್ ಇರಲಿ ಅಂತ ದೀಪ ಹಚ್ಚಿ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಆದರೆ ನನ್ನಿಂದನೇ ಶುರು ಮಾಡಪ್ಪ ಅಂತ ಒಂದು ಅಪ್ಲಿಕೇಶನ್ ಹಾಕಿ ಮನೆಗೆ ಬಂದರೆ ಸಿಲ್ವರ್ ಜೂಬ್ಲಿ ದೊಡ್ಡ ಸೆಲೆಬ್ರೇಷನ್ನೇ ಕಾದಿತ್ತು. ಮನೆ ಮಂದಿ ಎಲ್ಲರೂ ನನಗೆ ಕಾಯ್ತಾಯಿದ್ರು. ಕೇಕ್ ಕಟ್ ಮಾಡಿ ಫಸ್ಟ್ ತಿನ್ನಿಸಿದ್ದೆ ನನ್ನ ಸ್ಪೆಷಲ್ ಪರ್ಸನ್ಗೆ. ಇವರು ನನ್ನ ಮುದ್ದು ಅಲ್ಲ ಪದ್ದು, ನನ್ನಮ್ಮ. ನನ್ನ ಖುಷಿನೇ ಪದ್ದು ಖುಷಿ. ಇವರಿಬ್ಬರು ರೋಮಿಯೋ ಜೂಲಿಯೆಟ್ ಅಂತ. ಹೆಸ್ರಿಗೆ ತಕ್ಕಂಗೆ ಈಗಲೂ ಅಜ್ಜಿನ ಫ್ಲರ್ಟ್ ಮಾಡ್ತಾನೆ ಇರ್ತಾರೆ ಈ ರೋಮಿಯೋ. ಆದರೆ ಲವ್ ವಿಚಾರದಲ್ಲಿ ಇವರಿಬ್ಬರು ಈ ಏಜಲ್ಲೂ ರೋಮಿಯೋ ಜೂಲಿಯೆಟ್ಗೂ ಏನು ಕಮ್ಮಿ ಇಲ್ಲ. ನನ್ನಣ್ಣ ಪ್ರೀತಿಯ ತಿಮ್ಮ ನಾನು ಕರೆಯೋದು. ಇವಳಿಗೆ ನಾನಿನ್ನು ಪಾಪು, ಅವಳೇ ನನ್ನಕ್ಕ ದೀಪು. ಇವರಿಬ್ಬರು ಯಾರು ಅಂತ ನೋಡ್ತಿದ್ದೀರಾ? ಈ ಕಡೆ ಫೈರ್ ಬ್ರ್ಯಾಂಡ್ ಅಕ್ಕಯ್ಯ, ಆ ಕಡೆ ಕೂಲ್ ಕಂಪೋಸ್ ಬಾವಾಜಿ. ಹೀಗೆ ಎಲ್ಲರೂ ವಿಶ್ ಮಾಡಿ ಕೇಕ್ ತಿನ್ನಿಸಿ ಸಿಲ್ವರ್ ಜೂಬ್ಲಿನ ಪರ್ಮನೆಂಟ್ ಮೆಮೊರಿ ಮಾಡಿದ್ರು. ಆಮೇಲೆ ಅಜ್ಜಿ ಕಡೆಯಿಂದ ಖರ್ಚಿಗೆ ಕಾಸು ಸಿಕ್ತು. ಪ್ರತಿ ಬರ್ಡೇಲೂ ಆಯುಷಲ್ಲಿ 1 ವರ್ಷ ಆಗೋಯ್ತು ಅಂದ್ಕೊಳ್ಳೋ ಬದಲು ಓಲ್ಡ್ ಮೆಮರೀಸ್ನ ಪ್ಯಾಕ್ ಮಾಡಿ ನ್ಯೂ ಮೆಮರೀಸ್ನ ಅನ್ಲಾಕ್ ಮಾಡೋಕ್ಕೆ ರೆಡಿ ಇರಿ ಅಂತ ಹೇಳ್ತಾ ನನಗೆ ಬಂದಿರೋ ಗಿಫ್ಟ್ನ ನೋಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಾಯಿತು. ಬಾಯ್ ಬಾಯ್, ಲವ್ ಯು ಆಲ್.